ನಿಮಗೆ ಪೋಸ್ಟಿಂಗಲ್ಲಿ ದುಡ್ಡು ಕಲೆಕ್ಟ್ ಮಾಡ್ತೀವಿ, ರಿಕ್ರೂಟ್ಮೆಂಟಲ್ಲಿ ದುಡ್ಡು ಕಲೆಕ್ಟ್ ಮಾಡ್ತೀವಿ ಅಂದರೆ ಸ್ವತಂತ್ರ ಎಲ್ಲಿದೆ? ನೀವು ಶುರು ಮಾಡುವಾಗಲೇ ನಿಮಗೆ ಕೈ ಕಟ್ಟಾಗ್ತದೆ. ಬೇರೆ ಕ್ವಶನ್ ಎಲ್ಲಿ ಕೊಟ್ಟಿದ್ದಾರೆ? ಕೊಡ್ತಾನೆ ಇಲ್ವಲ್ಲ. ಕೇಸ್ ರಿಜಿಸ್ಟರ್ ಮಾಡಬೇಕು ಅಂದ್ರೇನು MLA ಪರ್ಮಿಷನ್ ಬೇಕು. ಎಲೆಕ್ಷನ್ ಟೈಮಲ್ಲಿ ತೆಗೆದ ನಂತರ ವಾಪಸ್ ಬರೋದು ಮತ್ತೆ ನೀವು ಎಲ್ಲಿಂದ ಕೊಡ್ತಾನೆ? ಎಲ್ಲಿಂದ? ಜನರಿಗೆ ತಾನೇ ಸುಲಿಗೆ ಮಾಡಬೇಕು. ಇವ್ರು ಯಾರ ಹತ್ರ ಸುಲಿಗೆ ಮಾಡಬೇಕು? ಆಕ್ಸಿಡೆಂಟ್ ಹತ್ರ ಸುಲಿಗೆ ಮಾಡಬೇಕು, ಪಿಟಿಷನ್ ಹತ್ರ ಸುಲಿಗೆ ಮಾಡಬೇಕು, ಕಂಪ್ಲೇಂಟ್ ಹತ್ರ ಸುಲಿಗೆ ಮಾಡಬೇಕು, ಫಿಟ್ನೆಸ್ ಹತ್ರ ಸುಲಿಗೆ ಮಾಡಬೇಕು, ಮತ್ತೆ ಈ ಟ್ರಾಫಿಕ್ ವೈಲೇಷನ್ ಸುಲಿಗೆ ಮಾಡಬೇಕು, ಬಾರ್ ಇಂಟ್ರೆಸ್ಟ್ ಸುಲಿಗೆ ಮಾಡಬೇಕು. ಯಾಕೆಂದ್ರೆ ನಮ್ಮ ಹತ್ರ ಗ್ರಾಂಟ್ ಬರಲ್ಲ, ನಮಗೇನು ಪರ್ಸೆಂಟೇಜ್ ಕೊಡಕ್ ಬರಲ್ಲ. ನಾವು ರಕ್ಷಕರಾಗಿರೋರು ಭಕ್ಷಕರಾಗಿ ಜನರ ಹತ್ರ ದುಡ್ಡು ಕೊಡೋದಲ್ಲ, ನಾವು ಕಿತ್ಕೋಬೇಕಲ್ಲ. ನೆಕ್ಸ್ಟ್ ಟೈಮ್ ಇನ್ನೊಬ್ಬರಿಗೆ ಕೊಡಬೇಕು. ಬೆಂಗಳೂರು ಸಿಟಿಲಿ ಈ ಪಾಪ ಈ ಡ್ಯಾನ್ಸ್ ಬಂದು ಸುಳ್ಳೆ ಡ್ಯಾನ್ಸ್ ಅಂತ ಆ ಪಾಪ ಎಲ್ಲಿಂದ ಬಂದು ಹೆಣ್ಮಕ್ಳು ಡ್ಯಾನ್ಸ್ ಮಾಡ್ಕೊಂಡು ನಾನು ಕಾಸು ಮಾಡ್ತೀನಿ. ಅವ್ರ ಹತ್ರ ದುಡ್ಡು ತೆಗಿ, ನಿಮ್ಮ ಹತ್ರ ದುಡ್ಡು ತೆಗಿ, ಮತ್ತೆ ಲೇವಾದೇವಿ ಮಾಡ್ತಾರಲ್ಲ ಅವ್ರ ಹತ್ರ ದುಡ್ಡು ತೆಗಿ. ರಸ್ತೆಯಲ್ಲಿ ಕೂತಿರ್ತಾರಲ್ಲ, ಅವ್ರು ಜೀವನ ಮಾಡಿ ಪಾಪ ಎಲ್ಲ ಉತ್ತರ ಕರ್ನಾಟಕ ಅಂತ ಬಂದಿರ್ತಾರೆ, ಅವ್ರ ಹತ್ರ ದುಡ್ಡು ತೆಗಿ. ಈ ರೀತಿ ನೀವು ಪೊಲೀಸ್ ಇಲಾಖೆ ಹತ್ರ ಪೋಸ್ಟಿಂಗ್ ಸಲುವಾಗಿ ದುಡ್ಡು ತೆಗಿತಾರೆ. ಯಾರ ಮೇಲೆ ಪರಿಣಾಮ? ಇಲ್ಲಿ ಒಳ್ಳೆ ಅಡ್ಮಿನಿಸ್ಟ್ರೇಷನ್ ಕೊಡಕ್ಕೆ ಇಲ್ಲ.